ಆತ್ಮೀಯ ವೀಕ್ಷಕ ಬಂಧುಗಳೇ, ಮೊನ್ನೆ ತಾನೇ ನಡೆದಂಥ ಮಾನ್ಯರ ಮಸಲವಾಡದ ಶ್ರೀ ರುದ್ರತಾಂಡವ ವೀರಭದ್ರೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವದಲ್ಲಿ ಅದು ಮೊದಲನೇ ದಿನ ಕಳಸೋತ್ಸವ, ಎರಡನೇ ದಿನ ರಥೋತ್ಸವ, ಮೂರನೇ ದಿನ ನಡೆದಂಥ ಅಗ್ನಿಕುಂಡ ಮಹೋತ್ಸವದ ಸಂದರ್ಭದಲ್ಲಿ ಮಾನ್ಯರ ಮಸಲವಾಡ ಗ್ರಾಮದ ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸುವಂತಹ ಸರ್ಕಾರಿ ನೌಕರರ ವರ್ಗ, ಅದು ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದಂಥ ವಿದ್ಯಾರ್ಥಿಗಳ ಬಳಗ, ಸಮಾನ ಮನಸ್ಕರ ಗೆಳೆಯರ ಬಳಗ ಅಂಥೇಳಿ ಬಳಗವನ್ನು ಕಟ್ಟಿಕೊಂಡು ಸತತ 3 ವರ್ಷಗಳಿಂದ ಭಾಳ ಅತ್ಯಂತ ಯಶಸ್ವಿಯಾದಂತಹ ಅರ್ಥಪೂರ್ಣವಾದಂತಹ ಆ ಒಂದು ಅಗ್ನಿಕುಂಡ ಮಹೋತ್ಸವವನ್ನು ವೀಕ್ಷಿಸಲು ಬಂದಂತಹ ಭಕ್ತಾದಿಗಳಿಗೆ ಮಹಾಪ್ರಸಾದದ ವ್ಯವಸ್ಥೆಯನ್ನು ಕೈಗೊಳ್ಳೋದ್ರ ಮೂಲಕ ಸಾರ್ಥಕತೆಯನ್ನು ಮೆರೆದಿದ್ದಾರೆ. ಇವತ್ತು ತಾವುಗಳು ನೋಡ್ತಾ ಇದ್ದೀರಾ, ಅವರು ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರಾಗಿದ್ದಾರೆ, ಮತ್ತು ಖಜಾನೆ ಇಲಾಖೆಯಲ್ಲಿ ಕೂಡ ಕೆಲಸ ಮಾಡೋರಿದ್ದಾರೆ, ಹಾಗೆಯೇ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡೋರಿದ್ದಾರೆ. ಹೀಗೆ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡುವಂಥ ಅನೇಕ ಅರಣ್ಯ ಇಲಾಖೆಯವರು ಕೂಡ ಇದ್ದಾರೆ. ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಹಾಸ್ಟೆಲ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವರಿದ್ದಾರೆ, ತಾಲೂಕು ವಿಸ್ತರಣಾಧಿಕಾರಿಗಳಾಗಿದ್ದಾರೆ, ಮತ್ತು KEBನಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ದಾರೆ. ಹೀಗೆ ಎಲ್ಲ ವರ್ಗದವರು ಕೂಡ ಸೇರಿ ತಮ್ಮ ಎಲ್ಲರ ತನುಮನ ಧನದಿಂದ ಈ ಒಂದು ಪ್ರಸಾದದ ವ್ಯವಸ್ಥೆಯನ್ನು ಮಾಡಬೇಕಂತಕ್ಕಂತಹ ಸೇವಾ ಮನೋಭಾವನೆ ಮತ್ತು ಭಕ್ತಿ ಸೇವೆ, ಈ ಸೇವಾ ಮನೋಭಾವನೆ ಮತ್ತು ಭಕ್ತಿಯಿಂದ ಇವತ್ತು ತಾವೆಲ್ಲರೂ ಕೂಡ ಸ್ವಯಂ ಸೇವಕರಾಗಿ, ಆದಾಗ್ಯೂ ಕೂಡ ಇಲ್ಲಿ ಒಂದನ್ನು ನಾವು ಗಮನಿಸಬೇಕು. ಈ ಒಂದು ಪ್ರಸಾದವನ್ನು ಕೈಗೊಳ್ಳಲಿಕ್ಕೆ, ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಮಾನ ಮನಸ್ಕ ಗೆಳೆಯರ ಬಳಗ ತನು ಮನ ಧನ ಈ ಮೂರನ್ನು ಕೂಡ ಇಲ್ಲಿ ಅರ್ಪಿಸಿರುವಂಥದ್ದು ಬಹಳ ವಿಶೇಷ. ಇವತ್ತೇನು ನಾನು ದುಡ್ಡು ಕೊಟ್ಟೆ ಅಂತಕ್ಕಂಥದ್ದನ್ನು ಯಾರೂ ಮನಸ್ಸಿನಲ್ಲಿ ಇಟ್ಕೊಳ್ಳೋದಿಲ್ಲ. ನಾನು ಭಕ್ತಿ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಸೇವಾ ಭಾವನೆಯಿಂದ ಸ್ವಯಂ ಸೇವಕರಾಗಿ ಈ ಒಂದು ಕಾರ್ಯದಲ್ಲಿ ತೊಡಗಿಕೊಂಡಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ನಾನು ಶ್ರೀ ವೀರಭದ್ರೇಶ್ವರ ಸ್ವಾಮಿಗೆ ಭಕ್ತಿ ಸೇವೆಯನ್ನು ಸಲ್ಲಿಸಬೇಕು. ಈ ಅಗ್ನಿಕುಂಡ ಮಹೋತ್ಸವಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಬರುವಂಥ ಭಕ್ತಾದಿಗಳಿಗೆ ಉತ್ತಮ ಕುಡಿಯುವ ನೀರಿನ ವ್ಯವಸ್ಥೆ, ರುಚಿಯಾದಂತಹ ಒಂದು ಪ್ರಸಾದದ ವ್ಯವಸ್ಥೆಯನ್ನು ಕೂಡ, ಅದು ಸಿಹಿಯನ್ನು ಕೂಡ ಹಂಚೋದ್ರ ಮೂಲಕವಾಗಿ, ಬಂದಂಥ ಜನರಿಗೆ ಮಜ್ಜಿಗೆಯನ್ನು ಹಂಚೋದ್ರ ಮೂಲಕವಾಗಿ, ಬಾಳೆಹಣ್ಣಿನ ಪ್ರಸಾದವನ್ನು ನೀಡೋದ್ರ ಮೂಲಕವಾಗಿ, ಶುದ್ಧ ಕುಡಿಯುವ ನೀರನ್ನು ಕೊಡೋದ್ರ ಮೂಲಕವಾಗಿ ಇವತ್ತು ತನುಮನ ಧನದ ಭಕ್ತಿ ಸೇವೆಯನ್ನು ಸಲ್ಲಿಸುತ್ತಾ ಇವತ್ತು ಪ್ರಸಾದದ ವ್ಯವಸ್ಥೆಯನ್ನು ಬಹಳ ಅರ್ಥಪೂರ್ಣವಾಗಿ ಮಾಡಿರುವಂಥದ್ದು ಬಹಳ ಭಕ್ತಿ ಭಾವನೆಯನ್ನು ಮೂಡಿಸ್ತದೆ. ಇವತ್ತು ನಾವು ವಿವಿಧ ಇಲಾಖೆಗಳಲ್ಲಿ ಹುದ್ದೆಯನ್ನು ಪಡೆದ್ವಿ, ಬರೀ ಕೆಲಸದ ಕಡೆಗೆ ಅಷ್ಟೇ ನಾವು ಗಮನವನ್ನು ಹರಿಸಬೇಕಾಗಿಲ್ಲ. ಇವತ್ತು ನಾವೆಲ್ಲ ಕೂಡ ನಮ್ಮ ಊರಿನ ಎಲ್ಲರೂ ಕೂಡ ನೌಕರ ವರ್ಗ ಆಗ್ಬೋದು, ನಮ್ಮ ಯುವಕರ ತಂಡ ಆಗ್ಬೋದು, ಎಲ್ಲರೂ ಕೂಡ ಸೇರಿ ಸಮಾನ ಮನಸ್ಕರ ಗೆಳೆಯರ ಬಳಗ ನೋಡಿ ಹೇಗಿದೆ. ನಾವೆಲ್ಲ ಕೂಡ ಎಷ್ಟೇ ಹಿರಿಯರಾಗಲಿ ಕಿರಿಯರಾಗಲಿ ನಾವೆಲ್ಲ ಒಂದೇ ಗೆಳೆಯರು. ಆ ಸ್ನೇಹಕ್ಕೆ ಹೆಚ್ಚು ಇಲ್ಲಿ ಮಹತ್ವವನ್ನು ಕೊಡೋದ್ರ ಮೂಲಕ ದೊಡ್ಡವರು ಕೂಡ ದೊಡ್ಡದಾದಂಥ ಕೆಲಸದಲ್ಲಿ, ಸಣ್ಣವರು ಕೂಡ ಸಣ್ಣದಾದಂಥ ಕೆಲಸ, ಅದು ಯಾರು ಕೂಡ ಹಂಚ್ಕೊಳ್ಳದೆ ಊಟ ಬಡಿಸೋದಾಗಿರ್ಬೋದು, ಪ್ರಸಾದವನ್ನು, ಹಾಗೆಯೇ ಅಲ್ಲೆಲ್ಲ ಕೂಡ ನಿಂತು ಕೆಲಸ ಕಾರ್ಯಗಳನ್ನು ಮಾಡೋದಾಗ್ಬೋದು, ಪ್ರತಿಯೊಂದರಲ್ಲಿ ಕೂಡ ನಾನು ಮೇಲು ಕೀಳು ಅನ್ನೋ ಭಾವನೆ ಇಲ್ಲದೆ ನಾವೆಲ್ಲ ಸಮಾನ ಮನಸ್ಸಿನ ಗೆಳೆಯರ ಬಳಗದಿಂದ ಇದ್ದೇವೆ. ಸ್ವಯಂ ಸೇವಕರಾಗಿ ನಾವು ಯಾವತ್ತೂ ಕೂಡ ಸೇವೆಯನ್ನು ಸಲ್ಲಿಸ್ತೇವೆ ಅಂತಕ್ಕಂಥದ್ದನ್ನು ಇಲ್ಲಿ ಮಾಡಿ ತೋರಿಸಿರ್ತಕ್ಕಂಥದ್ದು ಭಾಳ ಅರ್ಥಪೂರ್ಣ. ಇವತ್ತು ದಿನಮಾನಗಳು ಕಳೆದಂತೆ ಯುವಕರಲ್ಲಿ ಈ ಮೊಬೈಲ್ ಗಿಳಿನಿಂದ ಅಲಸತೆನ ಬೆಳೆಯುವುದನ್ನು ನೋಡ್ತಾ ಇದ್ದೇವೆ. ಅದಕ್ಕೆ ಪೂರಕ ಎಂಬುವಂತೆ ಇವತ್ತು ಮಾನ್ಯರ ಮಸಲವಾಡ ಗ್ರಾಮದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರ ಒಂದು ಸ್ನೇಹಿತರ ಬಳಗ ಜೊತೆ ಸೇರಿ ನಾವೆಲ್ಲರೂ ಕೂಡ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಓದಿದಂತಹ ವಿದ್ಯಾರ್ಥಿಗಳು ಸಮಾನ ಮನಸ್ಸಿನ ಗೆಳೆಯರ ಬಳಗವನ್ನು ಕಟ್ಟಿಕೊಂಡು ಇವತ್ತು ಇಂತಹ ಜಾತ್ರಾ ಮಹೋತ್ಸವದಲ್ಲಿ ತಮ್ಮದೇ ಆದಂತಹ ಭಕ್ತಿ ಸೇವೆಯನ್ನು, ತಮ್ಮ ಕೈಲಾದಷ್ಟು ಸೇವೆಯನ್ನು ಸಲ್ಲಿಸೋದ್ರ ಮೂಲಕವಾಗಿ ಒಳ್ಳೆಯ ಉತ್ತಮ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಇದು 3ನೇ ವರ್ಷದ ಅತ್ಯಂತ ಯಶಸ್ವಿ ಸೇವೆ. ಈ ಮೂಲಕವಾಗಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಈ ಗೆಳೆಯರ ಬಳಗದ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ, ಅದು ನನ್ನನ್ನು ಕೂಡ ಸೇರಿದಂತೆ, ನಾನು ಒಬ್ಬ ಈ ಒಂದು ಗೆಳೆಯರ ಬಳಗದ ಸದಸ್ಯ, ನನ್ನನ್ನು ಸೇರಿದಂತೆ ಅವರೆಲ್ಲರಿಗೂ ಕೂಡ ಆಯುಷ್ ಆರೋಗ್ಯವನ್ನು ಕೊಟ್ಟು ಶ್ರೀ ವೀರಭದ್ರೇಶ್ವರ ಸ್ವಾಮಿ ಕಾಪಾಡಲಿ. ಅವರೆಲ್ಲರ ಕುಟುಂಬಕ್ಕೂ ಕೂಡ, ನಮ್ಮ ಕುಟುಂಬಕ್ಕೂ ಕೂಡ ಒಳಿತನ್ನು ಮಾಡಲಿ. ಮುಂದಿನ ದಿನಮಾನದಲ್ಲಿ ಇನ್ನೂ ದೊಡ್ಡ ಮಟ್ಟದ ಭಕ್ತಿ ಸೇವೆಯನ್ನು ಮಾಡುವಂಥ ಶಕ್ತಿಯನ್ನು ಕೊಡಲಿ. ಅನೇಕ ಜನ ವಿವಿಧ ಪರಸ್ಥಳಗಳಲ್ಲಿ ಕೂಡ ನೆಲೆಸಿದಂಥವರು
ಇವತ್ತು ಎಲ್ಲ ಅಂತರ್ಜಾಲದ ವ್ಯವಹಾರದ ಮೂಲಕವಾಗಿ ಇವತ್ತು ಈ ಭಕ್ತಿ ಸೇವೆಯನ್ನು ಮಾಡಲಿಕ್ಕೆ ಸಹಾಯಕಾರಿಯಾಗಿದೆ. ನಮ್ಮ ಖಜಾನ ವಿಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥ ಪತ್ರೇಶ್ರವರು, ಬಾಗ್ಲು ವೀರೇಶ್ರವರು, ಶ್ರೀಯುತ ಗದಗಿನ ಅಜಯ್ ಕುಮಾರ್, ಗಡ್ಡಿ ಶಿವಕುಮಾರ್, ಹಿಂದುಳಿದ ಕಲ್ಯಾಣ ಇಲಾಖೆಯ ವಿಸ್ತರಣಾಧಿಕಾರಿಗಳು ಆದಂಥ ಶ್ರೀಯುತ MPM ಅಶೋಕಣ್ಣ ಅವರು, ಹೀಗೆ ಹಿರಿಯರು ಕಿರಿಯರು ಎಲ್ಲರೂ ಕೂಡ ಒಡಗೂಡಿ ಇವತ್ತು ಮುಖಂಡತ್ವವನ್ನು ವಹಿಸಿಕೊಂಡು ಇವರೆಲ್ಲರ ಮಾರ್ಗದರ್ಶನದಲ್ಲಿ, ಇವರೆಲ್ಲರ ಸಹಭಾಗಿತ್ವದಲ್ಲಿ ನಮ್ಮ ಕುಂಚೂರು ಪುಟ್ರೇಶಣ್ಣ ಅವರು, ಹೀಗೆ ಅನೇಕ ಜನ ಎಲ್ಲರೂ ಕೂಡ ಈ ಒಂದು ಕಾರ್ಯದಲ್ಲಿ ತಮ್ಮನ್ನು ಭಕ್ತಿಗೆ ಸಮರ್ಪಣೆ ಮಾಡಿಕೊಂಡಿರ್ತಕ್ಕಂಥದ್ದು ಭಾಳ ವಿಶೇಷಕರ. ಇವತ್ತು ಕೇವಲ ಮಾತಿನಿಂದ ಹೇಳೋದಲ್ಲ, ಅದನ್ನು ಕೈ ಮುಟ್ಟಿ ಕಾರ್ಯರೂಪಕ್ಕೆ ತರುವಲ್ಲಿ ಈ ಸಮಾನ ಮನಸ್ಕರ ಗೆಳೆಯದ ಬಳಗದ ಎಲ್ಲ ಗೆಳೆಯರು ಸ್ವಯಂ ಸೇವಕರಾಗಿ ಇವತ್ತು ಮುಂದಿರ್ತಕ್ಕಂಥದ್ದು. ಹಾಗೆಯೇ ಈ ಸಂದರ್ಭದಲ್ಲಿ ಮತ್ತೊಂದು ವಿಷಯವನ್ನು ತಿಳಿಸಲೇಬೇಕು. ಏಕೆಂದರೆ ದೇಶ ಮುಂದು ಎನ್ನುವಂತಹ ಒಂದು ತಂಡ, ಯುವಕರ ತಂಡ, ಕೆ ಬರ್ಮಜ್ಜಯ್ ಅವರು ಶಿಕ್ಷಕರು, ಇವರ ಒಂದು ಮಾರ್ಗದರ್ಶನದಲ್ಲಿ ಸುಮಾರು 3 ವರ್ಷಗಳ ಕಾಲದಿಂದ ಕೂಡ ಹಿಡಿದು ತಾವುಗಳು ಅತಿ ಹೆಚ್ಚಿನ ಒಂದು ಭಕ್ತಿ ಸೇವೆಯನ್ನು ಸಲ್ಲಿಸೋದ್ರ ಮೂಲಕ ಯಾವುದೇ ಕಾರ್ಯವನ್ನು ಹಂಚಿಕೆ ಮಾಡಿದಾಗ ಅದನ್ನು ತತ್ಕ್ಷಣವೇ ಕಾರ್ಯರೂಪಕ್ಕೆ ತರುವಂತಹ ಭಕ್ತಿ ಸೇವೆಯನ್ನು ತಮ್ಮನ್ನು ತೊಡಗಿಸಿಕೊಂಡು ಮಾಡಿರುವಂಥದ್ದು ಭಾಳ ಹೆಮ್ಮೆ ಪಡುವಂಥ ವಿಚಾರ. ನೋಡಿ, ದೇಶ ಮುಂದು ಯಾವತ್ತೂ ಕೂಡ ಅವರು ಆ ತಂಡದ ಸದಸ್ಯರು ಮುಂದಾಳತ್ವವನ್ನು ವಹಿಸ್ಕೊಳ್ತಕ್ಕಂಥದ್ದು. ಅದು ನಮ್ಮ ಹಿರಿಯ ಅಣ್ಣವರು ಯಾರಾದರೂ ಕೂಡ ಅವರಿಗೆ ಸೂಚನೆಯನ್ನು ಕೊಟ್ಟಾಗ ಆ ಒಂದು ಕೆಲಸವನ್ನು ಚಾಚು ತಪ್ಪದೆ ಆ ಕೆಲಸ ಮುಗಿಯುವವರೆಗೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡು ಅತ್ಯಂತ ಯಶಸ್ವಿಯಾಗಿ ಆ ಕೆಲಸವನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಶ್ರಮ ಪಟ್ಟಂತಹ ದೇಶ ಮುಂದು ತಂಡದ ಎಲ್ಲರಿಗೂ ಕೂಡ ವಿಶೇಷವಾಗಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಒಳಿತನ್ನು ಮಾಡಲಿ. ನಮ್ಮ ಭರಮಜ್ಜ ಅವರು ಕೂಡ ಭಾಳ ಜವಾಬ್ದಾರಿಯನ್ನು ತೆಗೆದುಕೊಂಡು ಆ ದೇಶ ಮುಂದು ತಂಡದೊಂದಿಗೆ ಕೂಡ ಶ್ರಮವಹಿಸಿ ಕೆಲಸ ಮಾಡಿರುವಂಥದ್ದು ಬಹಳ ಇಲ್ಲಿ ವಿಶೇಷ ಅಂತಲೇ ಹೇಳ್ಬೋದು. ಹೀಗೆ ಎಲ್ಲರ ಒಂದು ಸಹಭಾಗಿತ್ವ, ಎಲ್ಲರ ಒಂದು ತನು ಮನ ಧನದ ಭಕ್ತಿ ಸೇವೆ ಈ ವರ್ಷದ 2025ರ ಜಾತ್ರಾ ಮಹೋತ್ಸವದಲ್ಲಿ ಸತತ 3 ವರ್ಷಗಳ ಕಾಲ ಒಂದು ಪ್ರಸಾದದ ಸೇವೆಯನ್ನು ಗೆಳೆಯರ ಬಳಗ ಮಾಡಿದೆ. ಆ ಸಮಾನ ಮನಸ್ಕರ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಎರಡೂ ಶಾಲೆಗಳಲ್ಲಿ ಓದಿದಂಥ ವಿದ್ಯಾರ್ಥಿಗಳ ಬಳಗ ಭಾಳ ಅತ್ಯಂತ ಯಶಸ್ವಿಯಾಗಿ ಈ ವರ್ಷ ಈ ಜಾತ್ರಾ ಮಹೋತ್ಸವದಲ್ಲಿ ಪ್ರಸಾದ ಸೇವೆಯನ್ನು ಮಾಡಿದೆ. ಮುಂದಿನ ವರ್ಷ ಇನ್ನೂ ಕೂಡ ದೊಡ್ಡ ಮಟ್ಟದಲ್ಲಿ ಕೂಡ ಈ ಒಂದು ಪ್ರಸಾದ ಸೇವೆಯನ್ನು ಮಾಡಲಿಕ್ಕೆ ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಹಾಗಾಗಿ ತನುಮನ ಧನದ ಭಕ್ತಿ ಸೇವೆಯನ್ನು ಸಲ್ಲಿಸುವಂತಹ ಭಕ್ತಾದಿಗಳು ಈ ಒಂದು ಗೆಳೆಯರ ಬಳಗಕ್ಕೆ ಕೂಡ ಸಂಪರ್ಕವನ್ನು ಮಾಡಿ ತಮ್ಮ ಭಕ್ತಿ ಸೇವೆಯನ್ನು ಸಲ್ಲಿಸೋದ್ರ ಮೂಲಕ ಮತ್ತೆ ಕೂಡ ಮುಂದಿನ ವರ್ಷ ಕೂಡ ಇವರೊಡಗೂಡಿ ತಾವುಗಳು ಕೂಡ ಒಂದು ಭಕ್ತಿ ಸೇವೆಯನ್ನು ಕೊಟ್ಟಾಗ ಇನ್ನೂ ಕೂಡ ಹೆಚ್ಚು ದೊಡ್ಡ ಮಟ್ಟದ ಒಂದು ಪ್ರಸಾದದ ವ್ಯವಸ್ಥೆ ಅನ್ನುವಂಥದ್ದು ಇದು ವರ್ಷದಿಂದ ವರ್ಷಕ್ಕೆ ಬೆಳೀತಾ ಹೋಗ್ತದೆ. ಹಾಗಾಗಿ ತಮ್ಮೆಲ್ಲರ ಒಂದು ತನು ಮನ ಧನದ ಭಕ್ತಿ ಸೇವೆ ಜೊತೆಗೆ ಸೇವೆ ಮಾಡುವಂಥ ಮನೋಭಾವನೆ ಹೀಗೆ ಬೆಳೆಯಲಿ ಅಂತ ಆಶಿಸ್ತಾ, ಈ ವರ್ಷದ ಜಾತ್ರಾ ಮಹೋತ್ಸವದ ಈ ಒಂದು ಸುಸಂದರ್ಭದಲ್ಲಿ ಎಲ್ಲರೂ ಕೂಡ ತಮ್ಮ ಭಕ್ತಿ ಸೇವೆಯನ್ನು ಸಲ್ಲಿಸಿದ್ದೀರಿ. ಹಾಗಾಗಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಗೆ ಭಕ್ತಿಯಿಂದ ನಾವುಗಳು ನಮಿಸುತ್ತಾ ತಮಗೆಲ್ಲ ಒಳಿತನ್ನು ಬಯಸಿ ಮುಂದಿನ ವರ್ಷ ಮತ್ತೆ ನಾವು ನೀವೆಲ್ಲರೂ ಕೂಡ ಸೇರಿ ಒಂದು ದೊಡ್ಡ ಮಟ್ಟದ ಪ್ರಸಾದ ವ್ಯವಸ್ಥೆಯನ್ನು ಮಾಡುವಂತಹ ಕಾರ್ಯವನ್ನು ಮಾಡೋಣ ಅಂತ ಹೇಳ್ತಾ, ಈ ಒಂದು ಮಾಹಿತಿಯನ್ನು ತಾವುಗಳು ತಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ. ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕವಾಗಿ ನಮ್ಮ ಚಾನಲನ್ನು ಪ್ರೋತ್ಸಾಹ ಮಾಡಬೇಕಂತ ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಒಳಿತಾಗಲಿ. ಓಂ ಶ್ರೀ ವೀರಭದ್ರೇಶ್ವರಾಯ ನಮಃ.